ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 2019-20 ಸುಮಾರಿಗೆ ಒಂದು ವೈರಸ್ಸು ಜಗತ್ತನ್ನು ಕಾಡ್ತು, ಕೋವಿಡ್. ಅದೇ ರೀತಿಯಾದಂಥ ಇನ್ನೊಂದು ಹೊಸ ಕ್ರಿಮಿಯ ಉತ್ಖನನ ಎಲ್ಲ ಕಡೆ ಶುರುವಾಗಿದೆ. ಎಲ್ಲ ಭೂಮಿ ಹೊರಗಡೆಯಿಂದ ಬರಲಿಕ್ಕೆ ಶುರುವಾಗಿದ್ದಾವೆ. ಅದರ ಹೆಸರು ದಿಮಾಗಿ ನಕ್ಸಲ್. ನೋಡಿ, ಈ ನಕ್ಸಲರು ಅಂತಿದ್ದಾರೆ. ನಕ್ಸಲರ ಬಗ್ಗೆ ನಮ್ಮ ಈಗಿನ ಯುವ ಜನಾಂಗಕ್ಕೇನೂ ಗೊತ್ತಿಲ್ಲ. ಇವರು ಹೆಸರಿಗೆ ಕಾಡಿನಲ್ಲಿ ಇರ್ತಾಯಿದ್ರು. ಇವರು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ಚುನಾವಣೆಗಳು, ಈ ಆಡಳಿತಾತ್ಮಕ ವ್ಯವಸ್ಥೆ, ಇದರ ವಿರುದ್ಧ ಅವರ ಹೋರಾಟ ಅನ್ನೋದಕ್ಕಿಂತ ಅದರ ವಿರುದ್ಧ ಇವರ ದಂಧೆ, ಒಂದು ಮಾಫಿಯಾ. ಇದು ಈ ಮಾಫಿಯಾ ಎಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತು ಅಂದರೆ, ಯಾವನೇ ಶ್ರೀಮಂತ ಇದ್ನಂದರೆ 9 ರಾಜ್ಯಗಳಲ್ಲಿ ನಡೆದಂಥ ರೆಡ್ ಕಾರಿಡಾರ್ ಅಂತ ಹೇಳ್ತಾರೆ. ಈಶಾನ್ಯ ರಾಜ್ಯದಿಂದ ಹಿಡಿದು ನಮ್ಮ ಆಂಧ್ರ ತೆಲಂಗಾಣವರೆಗೂ ಎಲ್ಲ ಕಡೆ ಇವರು ವ್ಯಾಪಿಸಿದಂಥದ್ದು. ನೀವು ಹೋಗಿ ಓಟ್ ಹಾಕಿ ಬಂದಿರಿ ಅಂತ ಕೈ ತೋರಿಸಿದ್ರೆ, ಕೈಗೆ ಒಂದು ಶಾಯಿ ಗುರುತಿದ್ದದ್ದು ಗೊತ್ತಾದರೆ ಬೆರಳನ್ನು ಕತ್ತರಿಸ್ತಿದ್ರು ಅವರು. ಯಾವನಾದರೂ ವ್ಯಾಪಾರ ಇದ್ದಾನೆಂದರೆ ಅವ್ರ ಅಂಗಡಿ ಲೂಟಿ ಮಾಡ್ತಾಯಿದ್ರು. ವ್ಯವಸ್ಥೆಯ ಪರವಾಗಿ ಯಾರು ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಶಿರಚ್ಛೇದ ಮಾಡ್ತಾಯಿದ್ರು. ಶಸ್ತ್ರವನ್ನು ಹಿಡಿಯೋದು ತಮ್ಮ ಹಕ್ಕು ಅಂತ ಭಾವಿಸಿದ್ರು. ನಿಮ್ಮ ಹಕ್ಕಿದು ಅಂತ ಸ್ವತಃ ಆಗಿದ್ದಂಥ ಗೃಹ ಸಚಿವರಾದಂಥ ಪಿ ಚಿದಂಬರಂ ಅವರು ಸಾರ್ವಜನಿಕವಾಗಿ JNUನ ಕ್ಯಾಂಪಸ್ನಲ್ಲಿ ಹೇಳಿದರು. ಅವ್ರ ಮಾತುಕತೆ ಬರಲಿ, ಅವ್ರ ಶಸ್ತ್ರ ಕೆಳಗಿಡು ಅಂತ ನಾನು ಹೇಳೋದಿಲ್ಲ, ಆದರೆ ಮಾತುಕತೆಗೆ ಬರಲಿ ಅಂತ ಈ ಚಿದಂಬರಂ ಗೃಹ ಸಚಿವ ಹೇಳ್ತಾರೆ. ಅಂಥ ನಕ್ಸಲ್ ಮೂಮೆಂಟು, ಅಂಥ ಭೀಭತ್ಸ ಮನಸ್ಥಿತಿಯ, ಅಂಥ ದೊಡ್ಡದಾದಂಥ ಮಾಫಿಯಾವನ್ನೇ ನರೇಂದ್ರ ಮೋದಿ ಸರ್ಕಾರ ಅಮಿತ್ ಶಾ ಅವರ ಮೂಲಕ ಮಾರ್ಚ್ 31, 2026ಕ್ಕೆ ಖತಮ್ಗೊಳಿಸ್ತು. ಅಸಾಧ್ಯವಾದ ಕೆಲಸ, ದುಸ್ಸಾಧ್ಯವಾದ ಕೆಲಸ ಮತ್ತು ಜೇನುಗೂಡಿನೊಳಗೆ ಕೈ ಇಡುವಂಥ ಕೆಲಸ, ಏನು ಬೇಕಾದರೂ ಆಗಬಹುದಾದಂಥ ಅತಿರೇಕಗಳು ಸಂಭವಿಸಬಹುದಾದಂಥ ಒಂದು ದೊಡ್ಡದಾದಂಥ ಆಪರೇಷನ್ನು. ನಾವು ನಕ್ಸಲ್ಗಳನ್ನು ನೋಡದೇ ಇರೋದರಿಂದ ಅದರ ತೀವ್ರತೆ ನಮ್ಗೆ ಅರ್ಥ ಆಗಲ್ಲ ಮತ್ತು ಅದು ಯಾವ ರೀತಿ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅನ್ನೋದು ನಮ್ಮ ರಾಜ್ಯದವ್ರಿಗೆ ಗೊತ್ತಾಗಲ್ಲ. ಆದರೆ ಯಾರು ಅದನ್ನು ಅನುಭವಿಸಿದಾರೋ ಅವರು ಅದರ ತೀವ್ರತೆಯ ಅರಿವಾದಾಗ ದುಸ್ವಪ್ನ ಕಂಡ ಹಾಗೆ ಮಾಡ್ತಾರೆ. ಆದರೆ ಇವರೇನೋ ಹೋದರು, ಕಾಡಿನಲ್ಲಿರೋ ನಕ್ಸಲರೆಲ್ಲ ಶರಣಾಗತಿ ಆದರು. ಒಂದಷ್ಟು ಜನ ಅಲ್ಲಿ ಚಿಲ್ಲರೆ ಪಲ್ಲರು ಉಳಿದಿದ್ರು. ಏನದು ಭಾಳ ದೊಡ್ಡದಾದಂಥ ಮೂಮೆಂಟ್ ರೀತಿಯಲ್ಲಿ ಉಳಿದಿಲ್ಲ. ಆದರೆ ನಗರದ ಒಳಗಡೆ ನಕ್ಸಲ್ ಮನಸ್ಥಿತಿಯವರು ಉಳಿದಾರಲ್ಲ, ದಿಮಾಗಿ ನಕ್ಸಲ್. ದಿಮಾಗಿ ನಕ್ಸಲ್ ಅವ್ರನ್ನ ಹಿಡಿಯೋದು ಹೆಂಗೆ? ಅವ್ರನ್ನ ಹೊರಗೆ ತೆಗಿಬೇಕಲ್ಲ, ಬಿಲದಿಂದ ಹೊರಗಡೆ ಬರಬೇಕಲ್ಲ. ಏನು ಮಾಡ್ತಾರೆ ಅಂದರೆ, ಈ ಹೊಗೆ ಹಾಕ್ತಾರೆ. ಇಲಿಗಳು ಭಾಳ ಇದ್ದ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಕಡೆ ಹೋದರೆ ಹೊಗೆ ಹಾಕಿಬಿಡೋದು. ಹೊಗೆ ಹಾಕಿದ್ರು ಇಲಿಗಳೆಲ್ಲ ದುಬ್ಬು ಈ ಕಡೆ ಹಾಕಿದ್ರೆ ನೀವು ಇನ್ನೊಂದು ಕಡೆಯಿಂದ ಹೊರಗೆ ಬರ್ತಾವೆ. ನೀವು ಇಲ್ಲಿ ಹೊಗೆ ಹಾಕಿರೋಕ್ಕೂ ಇಲ್ಲಿಂದನೇ ಹೊರಗೆ ಬರಲ್ಲ ಅವು. ಅದು ಎಷ್ಟು ದೂರ ಒಳಗಡೆ ಬಿಲಾಮ್ ಮಾಡ್ಕೊಂಡಿರ್ತಾವೆ ಅಂದರೆ, ನೀನು ಯಾವುದೋ ತುದಿ ಒಳಗೆ ಅದರದ್ದು ಇನ್ನೊಂದು ತೂತು ಇರ್ತದೆ. ಆ ತೂತಿಂದ ಹೊರಗಡೆ ಬರಲಿ. ಹಾಗೆ ನರೇಂದ್ರ ಮೋದಿ ಆಗಸ್ಟ್ 15ಕ್ಕೆ ಬೀಸಿದಂಥ ಬಲೆ ಇದೆಯಲ್ಲ, ಆ ಬಲೆಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಬಂದು ದಬ 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 ಬೀಳ್ತಾ ಇದ್ದಾರೆ. ದಿಮಾಗಿ ನಕ್ಸಲ್ಲು, ನಾನೇ ದಿಮಾಗಿ ನಕ್ಸಲ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಿಗೆ ಒಂದು ವಿಷಯವನ್ನು ಸ್ಪಷ್ಟಗೊಳಿಸುವ ಕೆಲಸವನ್ನು ನರೇಂದ್ರ ಮೋದಿ ಭಾಳ ಚಾಣಾಕ್ಷತೆಯಿಂದ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಈ ನೆಪೋಲಿಯನ್ ಇದಾರಲ್ಲ, ನೆಪೋಲಿಯನ್ ಒಂದು ಮಾತು ಹೇಳ್ತಾರೆ. ಏನಂದರೆ, ಒಬ್ಬ ರಾಜಕಾರಣಿ ಆದವನಿಗೆ 2 ಗೊತ್ತಿರಬೇಕಂತೆ. ಯಾವ ಸಂದರ್ಭದಲ್ಲಿ ತೋಳ ಆಗಬೇಕು ಆ ತೋಳನ ಡ್ರೆಸ್ ಹಾಕ್ಕೋಬೇಕಂತೆ. ಯಾವ ಸಂದರ್ಭ ಹುಲಿ ಆಗಬೇಕು ಆ ಹುಲಿಯ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತೆ. ಹುಲಿ ಆಗುವ ಸಂದರ್ಭದಲ್ಲಿ ತೋಳನ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ಬಾರ್ದು, ತೋಳ ಆಗಬೇಕಾದ ಸಂದರ್ಭದಲ್ಲಿ ಹುಲಿಯ ಡ್ರೆಸ್ ಹಾಕ್ಕೊಂಡು ಹೋಗ್ಬಾರ್ದು. ನರೇಂದ್ರ ಮೋದಿಗೆ ಈ ಚಾಣಾಕ್ಷತೆ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುವಂಥ ಕಾಲಘಟ್ಟ. ಈ ರೀತಿ ಈಗ ಭಾಳ ಸಿಂಪಲ್ಲಾಗಿ ಹೇಳ್ತೀನಿ. ನರೇಂದ್ರ ಮೋದಿ ಆಗಸ್ಟ್ 15ಕ್ಕೆ ಭಾಷಣ ಮಾಡಿದರು. ಅದರಲ್ಲಿ ದಿಮಾಗಿ ನಕ್ಸಲ್ಲ, ಏ ಕರ್ನ ಹೈ ಓ ಕರ್ನ ಹೈ ಹೇಳ್ತಾರೆ, ಭಾಷಣ ಮಾಡ್ತಾರೆ, ಮಾಡಲಿ. ನೀವು ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಅದಕ್ಕೆ? ನೀವು ದಿಮಾಗಿ ನಕ್ಸಲ್ ಅಂತ ನಿಮ್ಮ ಹೆಸರೇನು ಹೇಳಿಲ್ವಲ್ಲ ಅವರು. ನಿಮ್ಮ ಹೆಸರು ಹೇಳಿ, ಹೌದು ಪಿ ಚಿದಂಬರಂ ಒಬ್ಬ ದಿಮಾಗಿ ನಕ್ಸಲ್ ಇದ್ದಾನೆ, ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಥವಾ ರಾಜ್ದೀಪ್ ಸರ್ದೇಸಾಯಿ ಒಬ್ಬ ದಿಮಾಗಿ ನಕ್ಸಲ್ ಇದ್ದಾನೆ, ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ವ್ಯಕ್ತಿಶಃ ಅವರು ಕೈ ಮಾಡಿ ಯಾರ ಬಗ್ಗೆ ಹೇಳಲಿಲ್ಲ. ಸಮಾಜದಲ್ಲಿರುವಂಥ ವಿಧ್ವಂಸಕ ಶಕ್ತಿಗಳೇನಿದ್ದಾವೆ, ದಿಮಾಗಿ ನಕ್ಸಲ್ಗಳೇನಿದ್ದಾವೆ, ಅದರ ನಾಶ ಮಾಡಬೇಕಾದ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮೂಲ ನಕ್ಸಲ್ಗೆ ಹೋಗಿದ್ದಾರೆ ಅಂದಾಗ ನೀವು ಬುದು ಇಲಿ ಬಂದಂಗೆ ಯಾಕೆ ಹೊರಗೆ ಬಂದ್ರಿ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಈ ಸಮಾಜದ ಒಳಗಡೆ ಅಂದರೆ, ಇದು ಇಲ್ಲಿವರೆಗೂ ಥಮ್ಮಣಿಯಾಗೋ ಪ್ರಶ್ನೆಯೇ ಬಂದಿಲ್ಲ. ಆ ರೀತಿಯಾದಂಥ ದಾವಾನಲವಾಗಿ ಹೊತ್ಕೋತಾ ಇದೆ. ನೋಡಿ, ನರೇಂದ್ರ ಮೋದಿಯವರ ಆಲೋಚನಾ ಶೈಲಿಯನ್ನು ಗಮನಿಸ್ಬೇಕು. 2013ರ ಕೊನೆಯಲ್ಲಿ ಒಂದು ಮಾತು ಹೇಳಿದರು. ಸರ್ಕಾರದಲ್ಲಿ ಯಾವುದೇ ಒಂದು ಯೋಜನೆ ಜಾರಿಯಾಗಬೇಕಾದರೆ ಸರ್ಕಾರ ಆ ಯೋಜನೆಯನ್ನು ಜಾರಿಗೊಳಿಸಬಾರ್ದು. ಏನೋ ಹಿಂಗೆ ಹೇಳ್ತಾರೆ ಇವರು ಅಂತ ಯಾರಿಗಾದರೂ ಅನಿಸುತ್ತೆ. ಸರ್ಕಾರ ಯಾವುದೋ ಒಂದು ಸೋಷಿಯಲ್ ರಿಫಾರ್ಮ್ ಮಾಡಬೇಕಂತ ಯಾವುದೋ ಒಂದು ಕಾಯ್ದೆ ತರುತ್ತೆ, ಏನೋ ಒಂದು ಯೋಜನೆಯನ್ನು ಹಾಕ್ತದೆ. ಸರ್ಕಾರವೇ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಸರ್ಕಾರ
ಜನರ ಸಹಭಾಗಿತ್ವದಲ್ಲಿ ಆ ಕೆಲಸ ಮಾಡಿಸ್ಬೇಕು. ಜನ ಕೆಲಸ ಮಾಡೋ ಹಾಗೆ ಸರ್ಕಾರ ಯೋಜನೆಯನ್ನು ರೂಪಿಸಬೇಕು. ಯಾರಾದರೂ ಯೋಚನೆ ಮಾಡಿದ್ರನ್ರಿ? ಅಲ್ರಿ ಅವ್ರಿಗೆ ಅವಿದ್ಯಾವಂತ ಅಂತೀರಿ, ಓದೇ ಇಲ್ಲ ಮನುಷ್ಯ ಅಂತೀರಿ. ಓದಲಾರದ ಮನುಷ್ಯ ತನ್ನ ಕಾಮನ್ ಸೆನ್ಸನ್ನು ಬಳಸಿ ಒಂದು ಈ ರೀತಿಯಾದಂಥ ಥಾಟ್ ಪ್ರೊಸೆಸ್ಗೆ, ಒಂದು ಸ್ಕೂಲ್ ಆಫ್ ಥಾಟ್ನ ಬಿಡ್ತಾರೆ ಅಂದರೆ ಯಾವ ರೀತಿಯದಾದಂಥ ಬೇರು ಮಟ್ಟದ ಕೆಲಸಗಾರ ಆಗಿರ್ಬೋದು ಆಲೋಚನೆ ಮಾಡಿ. ಒಂದೇ ಉದಾಹರಣೆ, ಸ್ವಚ್ಛತಾ ಅಭಿಯಾನ ಅಂತ ಶುರು ಮಾಡಿದರು. ಕಾಂಗ್ರೆಸ್ನವರು ಗಾಂಧಿ 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 ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಕಿರುಚುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಫೀಲ್ಡಿಗೆ ಇಳಿದದ್ದು 2014ರಲ್ಲಿ. ಗಾಂಧಿ ನಮ್ಮವನು ಅಲ್ಲ ಅಂತ ಹೇಳೇ ಇಲ್ಲ ನರೇಂದ್ರ ಮೋದಿ, ಗಾಂಧಿ ನಮ್ಮವನು ಅಂದ್ಬಿಟ್ರು. ಗಾಂಧಿಯನ್ನು ಹೈಜಾಕ್ ಮಾಡಿದರು, ಆತನ ಕನ್ನಡಕದ ಚಿತ್ರವನ್ನು ಹಾಕಿದರು, ಹಾಕಿ ಸ್ವಚ್ಛತಾ ಅಭಿಯಾನ ಶುರು ಮಾಡಿದರು. ಸ್ವಚ್ಛತಾ ಅಭಿಯಾನ ಯಾರು ಮಾಡಿದರು? ನರೇಂದ್ರ ಮೋದಿ ಮಾಡಲಿಲ್ಲ. ನರೇಂದ್ರ ಮೋದಿ ಕಸಬರಿಗೆ ಹಿಡ್ಕೊಂಡು ಒಂದು 4 ಸಲ ಗುಡಿಸಿರ್ಬೋದು ಅಷ್ಟೇ. ಈ ದೇಶದ ಜನ ಮಾಡುವ ಹಾಗೆ ಪ್ರೇರಣೆಯನ್ನು ಮಾಡಿದರು. ಪ್ರತಿಯೊಬ್ಬರು ಪ್ರತಿ ವಾರಕ್ಕೆ ಒಂದು ದಿವಸ ಹೋಗಬೇಕು, ಕಸ ಹೊಡಿಬೇಕು, ತಮ್ಮ ಕಸ ಏನಿದೆ ಒಂದು ಡಸ್ಟ್ಬಿನ್ಗೆ ಹಾಕಬೇಕು. ಅದನ್ನು ಇಡೀ ದೇಶದಾದ್ಯಂತ ದೊಡ್ಡದಾದಂಥ ಅಭಿಯಾನವನ್ನು ಸೃಷ್ಟಿ ಮಾಡಿದರು. ಅವ್ರು ಮಾಡಿರೋ ಎಲ್ಲ ಯೋಜನೆಗಳನ್ನು ನೋಡ್ರಿ, ಜನರ ಸಹಭಾಗಿತ್ವ ಇಲ್ಲದೆ ಯಾವುದೂ ಮಾಡಲೇ ಇಲ್ಲ ಅವರು. ಜನ್ಧನ್ ಯೋಜನೆಯನ್ನು ತೆಗೆದುಕೊಳ್ಳಿ. ಜನ್ಧನ್ ಯೋಜನೆ ಯಾರಿಗೆ? ಜನ್ಧನ್ ಯೋಜನೆ ಜನಸಾಮಾನ್ಯರಿಗೆ, ಪ್ರತಿಯೊಬ್ಬರಿಗೆ. ನೀವು ಬ್ಯಾಂಕಿಗೆ ಕಡ್ಡಾಯವಾಗಿ ಹೋಗಿ ನಿಮ್ಮ ಅಕೌಂಟ್ ಮಾಡ್ಕೋಬೇಕು ಅಂತ ಅವ್ರು ಹೇಳಿಲ್ಲ. ನೀವು ಅಕೌಂಟ್ ಮಾಡ್ಕೊಳ್ಳಲ್ಲ ನಿಮ್ಮ ಪೌರತ್ವ ಹೋಗತ್ತೆ ಅಂತ ಹೆದರಿಸಲಿಲ್ಲ. ನೀವು ಅಕೌಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ವೋಟರ್ ಐ ಡಿ ಕಿತ್ಕೋತೀವಿ, ನಿಮ್ಗೆ ವೋಟ್ ಹಾಕೋ ಪವರ್ ಹೇಳಿಲ್ಲ. ಬ್ಯಾಂಕಿಗಳಿಗೆ ಹೇಳಿದ್ರು ಏನಂತ, ಮನೆಗೆ ಹೋಗಿ ನೀನು ಅಕೌಂಟ್ ಮಾಡ್ಕೊಂಬರ್ಬೇಕು, ಜೀರೋ ಅಕೌಂಟ್, ಅವರಿಂದ ₹1 ಇಸ್ಕೊಬಾರ್ದು. ಅವ್ರು ಹುಡುಕೊಂಡು ಅವಾಗ ಬ್ಯಾಂಕಿಗೆ ಬರ್ತಾರೆ. ಮ್ಯಾನೇಜರ್ ಹಾಕೋ ನಮ್ಮ ಮನೆ ಹತ್ರ ಬಂದಿದ್ರಿ ಅಂತಲ್ರಿ, ಯಾಕ್ರಿ? ಇಲ್ಲ ನಿನ್ನೊಂದು ಫೋಟೋ ಕೊಡು ನಿಂದು. ಅಲ್ಲ ರೊಕ್ಕಿಲ್ಲ ನನ್ನ ಹತ್ರ. ನಿನ್ನ ಹತ್ರ ರೊಕ್ಕಿಲ್ಲದೆ ಇದ್ರೂ ಪರವಾಗಿಲ್ಲ, ಜೀರೋ ಅಕೌಂಟ್ ಮಾಡ್ತೀನಿ, ನಿನ್ನ ಅಕೌಂಟ್ ಕೊಡು. ನಾ ಸಂಖ್ಯೆ ತೋರಿಸ್ಬೇಕು ಬ್ಯಾಂಕಿಗೆ, ಮುಂದೆ ಸರ್ಕಾರಕ್ಕೆ. ದೇಶಾದ್ಯಂತ ಈ ಅಭಿಯಾನ ನಡೀತು. ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಯಿತು. ಜನರ ಮನೆ ಬಾಗಿಲಿಗೆ ಹೋದಂಥ ಸರ್ಕಾರಕ್ಕೆ ವಾಪಸ್ ಜನ ಬ್ಯಾಂಕಿಗೆ ಬಂದರು. ಬ್ಯಾಂಕಿಗೆ ಬಂದು ಇವ್ರು ಕೇಳಿದ ದಾಖಲಾತಿಗಳನ್ನ ಕೊಟ್ಟರು, ಅಕೌಂಟ್ ಮಾಡಿಕೊಂಡ್ರು. ಅವ್ರ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾಕೆ ಯಾರೂ ಯೋಚನೆ ಮಾಡಲಿಲ್ಲ ಇದನ್ನ? ಇದೇ ನಾನು ಪ್ರತಿ ಸಲ ಹೇಳ್ತೇನೆ, ಇದೇ ಚಿದಂಬರಮ್ಮು ಭಾರತ ದೇಶದಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಈ ತರಕಾರಿ ಮಾರೋನು, ಇಂಥವನು ಎಳ್ನೀರು ಮಾರೋನು ಎಲ್ಲಿಂದ ನಿಮ್ಮ ಫೋನ್ಪೇ ಗೂಗಲ್ ಪೇ ಮಾಡ್ತಾನೆ, ಬ್ಯಾಂಕ್ ಅಕೌಂಟ್ ಇರಲ್ಲ ಅವನ ಹತ್ರ, ಹೆಂಗೆ ಮಾಡ್ತೀರಿ ಅಂತ ಕೇಳಿದರು. ಇವತ್ತೇನಾಗಿದೆ? ಗೂಗಲ್ ಪೇ ಫೋನ್ಪೇ ಇರಲಾರ್ದಂಥ ಭಿಕ್ಷುಕ ಕೂಡ ಇಲ್ಲ. ಆ ಸ್ಥಿತಿಗೆ ನರೇಂದ್ರ ಮೋದಿ ತಂದಿಟ್ಟರು. ಹೀಗೆ ಮಾಡಬಹುದು ಅಂತ ಯಾರಾದರೂ ನಿರೀಕ್ಷೆ ಮಾಡಿದ್ರಾ? ಯಾರೂ ನಿರೀಕ್ಷೆ ಮಾಡಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ನಾನು ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನಿಂದ ಹಿಡಿದು ಎಲ್ಲರಿಗೂ ಇನ್ನಿಲ್ಲದ ಹಾಗೆ ಕೋಪ ಬರೋಕ್ಕೆ ಶುರು ಆಯ್ತು. ಏನು ರೀ ಮೋದಿ ಕಾಕ ಈ ಥರ ಮಾತಾಡ್ತಾರೆ? ಅಲ್ರಿ ಅವ್ರ ಅವ್ಗೆ ಬೈದಾನ ಇವ, ಆಮೇಲೆ ಕಂಡು ಹಾಗೆ ನರೇಂದ್ರ ಮೋದಿಗೆ ಬೈದಾನ ಇವ. ನರೇಂದ್ರ ಮೋದಿ ಬೈಗಳು ತಿನ್ನೋದು ಹೊಸದಲ್ಲ. ನೀವು ಹೇಗೆ ಅಚ್ಚುಕಟ್ಟಾಗಿ ಕಟ್ಟುಮಸ್ತಾಗಿದ್ದೀರಿ ಅಂತ ಆಪ್ಕೆ ಅದಾಲತ್ತಲ್ಲಿ ಯಾರೋ ಒಬ್ಬರು ರಜತ್ ಶರ್ಮಾ ಶೋದಲ್ಲಿ ಪ್ರಶ್ನೆ ಕೇಳಿದ್ರು ನರೇಂದ್ರ ಮೋದಿಗೆ. ಏನು ನೀವು ಇಷ್ಟು ಹಟ್ಟ ಇದ್ದೀರಲ್ಲ, ಹೆಂಗೆ ನಿಮ್ಮ ಅಂಗಸೌಷ್ಠವದ ರಹಸ್ಯವೇನು, ಗೌಪ್ಯತೆ ಏನು, ನಮಗೆ ತಿಳಿಸಿ. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಹೆಲ್ತ್? ಜನ ಕೊಡುವಂಥ ಬೈಗಳನ್ನು ತಿಂದು 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 ಗಟ್ಟಿಯಾಗಿದ್ದೀನಿ ನಾನು ಅಂತ ನರೇಂದ್ರ ಮೋದಿ ಹೇಳಿದರು. ಇವತ್ತು ಯಾರೋ ನಿನ್ನೆ ನಮ್ಮಲ್ಲಿ ಒಬ್ಬ ಸಿದ್ದರಾಮಯ್ಯ ತನ್ನ ದೊಡ್ಡ ಮಗ ತೀರ್ಕೊಂಡು ಕೂಡ ಇನ್ನೊಬ್ಬನ ಕರ್ಕೊಂಬಂದು ಕೂಡಿಸಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅಂತ. ಆತ 1000 ಎಡೆಯ ನಾಗರ, ಇವನು ವಿಷ ಸರ್ಪ ನರೇಂದ್ರ ಮೋದಿ ಅಂತ ಹೇಳ್ತಾನೆ. RSS 1000 ಎಡೆಯ ವಿಷ ಸರ್ಪ ಅಂತ. ಏನು ಬೇಕಾದರೂ ಅನ್ಬೋದು, ನೀವು ರಾವಣ ಅನ್ಬೋದು ಮತ್ತು. ಆದರೆ ನರೇಂದ್ರ ಮೋದಿ ಯಾರಿಗಾರ ಏನರ ಅಂದ್ರೆ ಉಳಿದವರೆಲ್ಲ ಬೆಂಕಿ ಹಿಡಿದ್ರು. ಓ ಬಾಲಬುದ್ಧಿ ಹೈ ಅಂತ ಹೇಳ್ದ, ಮಂದ ಬುದ್ಧಿ ಹೈ, ಬಾಲಬುದ್ಧಿ ಅಂತ ರಾಹುಲ್ ಗಾಂಧಿ. ಇಡೀ ದೇಶಾದ್ಯಂತ ಬೆಂಕಿ ಹತ್ಕೊಂಡ್ಬಿಡ್ತು. ರಾಮಾಯಣ ಮೇ ಏಕ್ ಪಾತ್ರ ಹೊರತಾಯಿ ಉಸ್ತಾ ಓ ಹಸೀನ್ ಹಮ್ನೆ ಸುನಾಯ ಅಂತ ಲೋಕಸಭೆಯಲ್ಲಿ ಹೇಳ್ಬಿಟ್ರು. ಶೂರ್ಪನಖಿ ಅಂತ ಇವರೇ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದರು. ಹೆಂಗಿದೆ ನೋಡಿ ಇದು. ಸಂಸತ್ ಸದಸ್ಯೆ ಕ್ಯಾಕೆ 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 ನಗ್ತಾರೆ. ಎಷ್ಟು ಅಸಹ್ಯವಾಗಿ, ಎಷ್ಟು ವಿಕಟವಾಗಿ ನಗ್ತಾರೆ ಆಕೆ ಅಂದರೆ ರೇಣುಕಾ ಚೌಧರಿ. ಆ ನಗುವನ್ನು ನೀವು ಕೇಳಬಾರ್ದು, ಅಷ್ಟು ಅಸಹ್ಯವಾಗಿ ನಗ್ತಾರೆ. ಯಾವ ಹೆಣ್ಮಕ್ಳು ಆ ರೀತಿ ನಗಲ್ಲ. ನರೇಂದ್ರ ಮೋದಿ ಅದಕ್ಕೆ ಕೌಂಟ್ರ್ ಕೊಡಬೇಕು. ನರೇಂದ್ರ ಮೋದಿ ಏನು ಮಾಡ್ತಾರೆ, ಇವರು ನಕ್ರು ಈ ರೀತಿ ಶೂರ್ಪನಖಿ ಹಾಗೆ ನಕ್ರು ಅಂತ ಅನ್ನಲಿಲ್ಲ ಅವರು. ನಾವು ರಾಮಾಯಣದ ಆಕೆಯ ನಗುವನ್ನು ಕೇಳೋದು ಮರ್ತು ಹೋಗಿದ್ವಿ, ಇವತ್ತು ಅದು ಕೇಳೋ ಅವಕಾಶ ಸಿಕ್ತು ಅಂದರು. ಯಾರಾತರ ಈ ರೀತಿ ನಕ್ಕವರು? ಶೂರ್ಪನಖಿ ಅಂದರು ನರೇಂದ್ರ ಮೋದಿ. ನನಗೆ ಶೂರ್ಪನಖಿ ಇವರೇ ಶುರು ಮಾಡಿದ್ರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ನಾನು ಕ್ಷಮಿಸಿದ್ದೀನಿ ಅಂದರು. ಜನರಿಗೆ ಏನಾಯಿತು, ನರೇಂದ್ರ ಮೋದಿ ಯಾವ ಕಾಕ ಈ ಥರ ಹೆಂಗೆ ಕ್ಷಮಿಸ್ತಾನ, ನಾವು ಬಿಡಲ್ಲ ಅವನು. ಯಾರು ನರೇಂದ್ರ ಮೋದಿಗೆ ಬೈದಿದ್ದಾರೋ, ಯಾರು ಈ ದೇಶದ ಲಾ ಆ್ಯಂಡ್ ಆರ್ಡರ್ ಹಾಳು ಮಾಡಿದಾರೋ ಅವರಿಗೆ ನಾವು ಜನ ಬಿಡೋದಿಲ್ಲ ಅಂತ ದಿಲ್ಲಿಯಲ್ಲಿ ಹುಡುಕಿಕೊಂಡು ಹೋಗಿ ಎಲ್ಲರನ್ನೂ ಹೊಡೆದ್ರು. ಆತ ಊಬರ್ ಹಿಡ್ಕೊಂಡು ಓಡೋಗ್ಬಿಟ್ಟ ಅಭಿಜಿತ್ ದೀಪ್ಗೆ. ಈತ ನಿನ್ನೆ ಕಲ್ಕತ್ತಾಕ್ಕೆ ಹೋಗಿದ್ದ, ಆಶುತೋಷ್ ರಾಂಕ.
ಅಲ್ಲಿ ಕಲ್ಕತ್ತಾದಲ್ಲಿ 6ಕ್ಕೆ 6 ಬಿಲ್ಡಿಂಗೂ ಕೊಡಲಿಲ್ಲ. ಒಂದು ಬಿಲ್ಡಿಂಗ್ ಬುಕ್ ಮಾಡಿದ ಭಾರತ್ ಸಭಾಭವನ್ ಅಂತ, ಅವ್ರು ನೀನು ದುಡ್ಡು ಕಟ್ಟಿದ ಮೇಲೂ ಕೊಡಲಿಲ್ಲ ಆತನಿಗೆ. ಅದಾದಮೇಲೆ 6 ಬಿಲ್ಡಿಂಗ್ಗಳನ್ನು ಇವ್ರು ಹುಡುಗರೆಲ್ಲ ಹುಡ್ಕೊಂಡು ಹೋದ್ರಲ್ಲಿ. 6 ಬಿಲ್ಡಿಂಗ್ನವ್ರು ನಾನು ನಿಮ್ಗೆ ಕೊಡಲ್ಲ ಅಂತ ಹೇಳಿದರು. ಸರ್ಕಾರ ಏನು ಕೊಡಬೇಡ ಅಂತೇನಾರು ಆದೇಶ ಮಾಡಿತ್ತಾ, ಅಥವಾ ಸರ್ಕಾರ ಏನಾರು ಕ್ರಮ ಕೈಗೊಳ್ಳುತ್ತಾ? ಜನರಿಗೆ ಇವರ ಬಗ್ಗೆ ಆಕ್ರೋಶ ಉಂಟಾಗಿದೆ. ಹಾಗೆ ಆಕ್ರೋಶ ಬರುವ ಹಾಗೆ ನಡ್ಕೊಂಡವರು ನರೇಂದ್ರ ಮೋದಿ. ನಾವು ಅರ್ಥ ಮಾಡ್ಕೊಳ್ಳಲು ಭಾಳಷ್ಟು ಸಲ ವಿಫಲರಾಗ್ತೀವಿ, ಅದು ನಾವು ಒಪ್ಕೋಬೇಕು. ಅದು ನಮ್ಮ ದೊಡ್ಡ ಗುಣ ಆಗಬೇಕು. ನಾವು ತಪ್ಪನ್ನು ಒಪ್ಪಿಕೊಳ್ಳುವುದು ನಮ್ಮ ಸಹಜವಾದ ಸ್ವಭಾವ ಆಗಬೇಕು. ಈಗ ನೀವು ಎಲ್ಲಿ ಹೋದರೂ ಕೂಡ, ಈ ಮುಂಚೆ ಒಂದು ಕಾಲಕ್ಕೆ ಐ ಆಮ್ ಕಾಕ್ರೋಚ್ ಅನ್ನೋದು ಭಾಳ ದೊಡ್ಡ ಘನವಂತಿಕೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರೆ. ಈಗ ಯಾರಾದರೂ ಐ ಆಮ್ ಕಾಕ್ರೋಚ್ ಅಂತ ಹೇಳಿ ನೋಡೋಣ, ಯಾಕೆ ಹೇಳಲ್ಲ ಅಂದರೆ, ಕಾಕ್ರೋಚ್ಗಳು ಮಾಡಿದಂಥ ರೇಜಿಗೆ ಏನಿದೆ ದಿಲ್ಲಿಯಲ್ಲಿ, ಅದು ಇಡೀ ದೇಶದಾದ್ಯಂತ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಆದ್ದರಿಂದ ಐ ಆಮ್ ಕಾಕ್ರೋಚ್ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹಿಂದೇಟು ಹಾಕ್ತಾರೆ. ಈಗ ಒಂದು 4-5 ಕಾಕ್ರೋಚ್ಗಳಿದಾವೆ, ಅವು ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಕೊಂಡು ಹೊಡ್ತೇವೆ. ಒಂದಷ್ಟು ಯಾವ ನೋಡ್ರಿ, ಒಂದು ಮಂಗ ಆಡಿಸ್ಬೇಕಾದ್ರೆ ಒಂದು 50 ಜನ ಸುತ್ತಲೂ ನಿಂತಿರ್ತಾರೆ. ಎಲ್ಲೇ ನೀವು ನೋಡಿರಿ, ಒಂದು ದೊಂಬರಾಟ ಇರಲಿ, ಒಂದು ಮದಾರಿ ಮಂಗನಾಟ ಇರಲಿ, ಒಂದು 100 ಜನ ನಿಂತಿರ್ತಾರೆ. ಅದನ್ನು ನಾವು ಜನಪ್ರಿಯತೆ ಅಂತ ತಿಳ್ಕೊಬಾರ್ದು. ಯಾವಾಗ ನಾವು ಒಂದು ಮಾತು ಹೇಳ್ತೀನಿ ಅಂದರೆ, ಸಿನಿಮಾ ಥಿಯೇಟ್ರಲ್ಲಿ ಯಾವಾಗಲೂ 1200 ಜನ ಕೂತಿರ್ತಾರೆ, 200-500 ಜನ 800 ಜನ ಒಂದು ಹಾವು ಬಂದಂಗೂ ಎಲ್ಲ ಚಲಪಲಿ ಆಗ್ತದೆ. ಒಬ್ರಿಗೊಬ್ಬರು ಸಂಬಂಧ ಇರಲಿ. ಒಬ್ಬ ಲಾಠಿ ತೊಗೊಂಬರಲಿ 50 ಜನ ನಿಂತ ಜಾಗದಲ್ಲಿ, ಒಬ್ಬ ಕಿರುಚಲಿ, ಉಳಿದವ್ರಲ್ಲ ಅಲ್ಲಿ ಜಾಗ ಖಾಲಿ ಮಾಡ್ತಾರೆ. ಯಾರೂ ಕೂಡ ಶೌರ್ಯವನ್ನು ಮೆರೆಯಲಿಕ್ಕೆ ತಯಾರಿರೋದಿಲ್ಲ. ಜಂತರ್ ಮಂತರ್ನ ಯಶಸ್ಸಿದ್ದದ್ದು ಎಲ್ಲಿ ಅಂದರೆ, ಅಲ್ಲಿ ಬರ್ತಾ ಇದ್ದಂಥ ಭಕ್ಷ್ಯಗಳಿಂದಾಗಿ ಜನ ಬರ್ತಾಯಿದ್ರು. ಅಲ್ಲಿ ಬರ್ತಾ ಇದ್ದಂಥ ಹುಡುಗಿಯರೆಲ್ಲ ಓಡಾಡ್ಕೊಂಡು ಅಲ್ಲಿ ಹಾಡು ಡ್ಯಾನ್ಸು ಮಜಾ ಮಾಡ್ತಾಯಿದ್ರಲ್ಲ, ಒಂದು ರೀತಿಯ ಮೇಲಾ ರೀತಿಯಲ್ಲಿ, ಜಾತ್ರೆಯ ರೀತಿಯಲ್ಲಿ ತುಂತ ಜನ ಬರ್ತಾಯಿದ್ರೆ ವಿನ ತಮಗೆ ಸಂಕಷ್ಟ ಆಗಿದೆ ಅಂತ ಬಂದವರಲ್ಲ, ಅಥವಾ ನೀಟ್ ಎಕ್ಸಾಮ್ನ ಪ್ರಶ್ನೆ ಪರೀಕ್ಷೆ ಲೀಕ್ ಆಗಿದೆ ಅನ್ನುವಂಥ ಸಮಸ್ಯೆಯಿಂದ ನರಳ್ತಾ ಇದ್ದೀವಿ, ನಮಗೆ ಪರಿಹಾರ ಕೊಡಿ ಅಂತ ಬಂದವರಲ್ಲ. ಬಂದವ್ರ ಸಂಖ್ಯೆ ತುಂಬ ಕಡಿಮೆ. ಯಾಕೆ ಅವರೆಲ್ಲ ಪರೀಕ್ಷೆಗೆ ಹೋಗಿದ್ದರು, ಪರೀಕ್ಷೆ ಬರೆದ್ರು, ಅವ್ರಿಗೆ ಎಂಟ್ರೆನ್ಸ್ ಇತ್ತು, ಅವ್ರಿಗೆ ಕೆಲಸ ಅವ್ರು ಮಾಡಿದರು. ಇವರೆಲ್ಲ ಒಂದು ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ಅಸೂಯೆ ಇದ್ದಂಥ ಮತ್ತು ದ್ವೇಷ ಇದ್ದಂಥ ಜನರ ಒಂದು ಪಡೆ, ಇನ್ನೊಂದು ಪಡೆ ಮಜಾ ಮಾಡಬೇಕು ಅಂತ. ಜಂತರ್ ಮಂತರ್ 2.0 ಯಾಕೆ ಶುರು ಆಗಲಿಲ್ಲ? ಮಾಡಿ. ಪ್ರತಿ ದಿವಸ ನಾನು ಹೇಳ್ತಾ ಇದ್ದೀನಿ, ಶುರು ಮಾಡಬೇಕು, ಜನರಿಗೆ ಗೊತ್ತಾಗಬೇಕು ಇವ್ರ ಹಣೆ ಬರ ಏನು ಅಂತ. ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ನರೇಂದ್ರ ಮೋದಿಯವರ ಒಂದೊಂದು ನಡೆ ಇದೆಯಲ್ಲ, ಅದು ಈ ಸಮಾಜದ ವಿಧ್ವಂಸಕ ಶಕ್ತಿಗಳು ಇನ್ನಿಲ್ಲದ ಹಾಗೆ ತಾಂಡವವಾಡುವ ಹಾಗೆ, ತಮ್ಮನ್ನು ತಾವು ತೆರೆದುಕೊಳ್ಳುವ ಹಾಗೆ, ತಮ್ಮ ಛದ್ಮವೇಷವನ್ನು ತೋರಿಸಿಕೊಳ್ಳುವ ಹಾಗೆ ಮಾಡ್ತಾ ಇರ್ತೇವೆ. ಅದನ್ನು ಎಂಟರ್ಟೈನ್ಮೆಂಟ್ ಅಂತ ನಾವು ನೀವು ತಗೊಳ್ಳೋಣ. ನಮಸ್ಕಾರ.